ಬೀದರ್ ಜಿಲ್ಲೆಯ ಚುಟಗುಪ್ಪ ತಾಲೂಕಿನ ಸುಕ್ಷೇತ್ರ ಚಾಂಗ್ಲೇರ ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ನಿಮಿತ್ತ ಪುರವಂತರ ಸೇವೆ, ವೀರಗಾಸೆ ಸೇವೆ ಸಕಲ ವಾದ್ಯ ವೈಭವದೊಂದಿಗೆ ಜರುಗಿತು. ಶ್ರೀ ವೀರಭದ್ರೇಶ್ವರ ದೇವರ ಬೆಳ್ಳಿ ಪಲ್ಲಕ್ಕಿ ಉತ್ಸವ, ಮುತ್ತಿನ ಪಲ್ಲಕ್ಕಿ ಉತ್ಸವದೊಂದಿಗೆ ಅಗ್ನಿ ಪ್ರವೇಶಗೊಂಡಿತು. ಅಗ್ನಿ ಕಟ್ಟಿಯಲ್ಲಿ ಗುರುಗಳ ದರ್ಶನ ಎಲ್ಲಾ ಭಕ್ತಾದಿಗಳು ನೆರೆದು ಪಡೆದುಕೊಂಡರು. ರಥೋತ್ಸವಕ್ಕೆ ಮೊದಲು ವೇದಿಕೆ ಕಾರ್ಯಕ್ರಮ ಜರುಗಿದ್ದು, ಬಳಿಕ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಡಾ ಶೈಲೇಂದ್ರ ಬೆಲ್ದಾಡಿ ಅವರು ಪೂಜ್ಯರ ಸಾನ್ನಿಧ್ಯದಲ್ಲಿ ರಥೋತ್ಸವಕ್ಕೆ ಪೂಜೆ ನೆರವೇರಿಸಿ ರಥೋತ್ಸವಕ್ಕೆ ಚಾಲನೆ ನೀಡಿದರು. ರಥೋತ್ಸವ ನೋಡಲಿಕ್ಕೆ ಲಕ್ಷಾಂತರ ಭಕ್ತರು ನೆರೆದಿದ್ದರು. ಅಂದರೆ ರಥೋತ್ಸವ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದ ವೇದಿಕೆಯ ಮೇಲೆ ತಾಡೋಳ ಮಠದ ಶಿವಾಚಾರ್ಯರು, ರೇಣುಕಾ ಗಂಗಾಧರ ಶಿವಾಚಾರ್ಯರು, ಶಿವಕುಮಾರ ಶಿವಾಚಾರ್ಯರು, ಹವಾ ಮಲ್ಲಿನಾಥ್ ಮಹಾರಾಜರು, ಮಾಜಿ ಶಾಸಕ ರಾಜಶೇಖರ್ ಪಾಟೀಲ್, ಚಂದ್ರಶೇಖರ್ ಪಾಟೀಲ್, ಭೀಮರಾವ್ ಪಾಟೀಲ್, ಅಭಿಷೇಕ್ ಪಾಟೀಲ್, ಮಂಜುನಾಥ್ ಪಾಂಚಾಳ್, ಮುಕುಲ್ ಜೈನ್, ಅನಂತರಾವ್ ಕುಲಕರ್ಣಿ ಸೇರಿದಂತೆ ಇನ್ನಿತರರು ಇದ್ದರು. ಹೇಳಿದ್ರೆ ಇದೊಂದು ಅಂಧಶ್ರದ್ಧೆ ಅಂತ ಅನಿಸ್ಬೋದು. ಪಾಪ ಓದಿಲ್ಲ, ಗೊತ್ತೇ ಇಲ್ಲ. ವಾಸ್ತು ಅಂದ್ರೆ ಓದಿಲ್ಲ, ಅವಕ್ಕೇನು ಗೊತ್ತಿರ್ತದ? ಪಂಚಾಂಗ ಅಂದ್ರೆ ಓದಿಲ್ಲ, ಜ್ಯೋತಿಷ್ಯ ಅಂದ್ರೆ ಓದಿಲ್ಲ. ಅವು ಓದ್ಲಾರ್ದವ್ ಸುಮ್ಮನೆ ಅದಕ್ಕೆ ಅಂಧಶ್ರದ್ಧೆ ಅಂತಂತಾವ್. ಯಾರು ಓದ್ಯಾರ ಅವ್ರಿಗೆ ಅದ್ರ ಬಗ್ಗೆ ಅರಿವು ಇರ್ತದ. ಯಾರಿಗೆ ಇವರೆಲ್ಲ ನಮ್ಮ ಡಾಕ್ಟರ್ ಚಂದ್ರಶೇಖರ್ ಇರ್ಬೋದು, ಶೈಲೇಂದ್ರ ಇವರು ಮೆಡಿಕಲ್ ಓದ್ಯಾರ, ಅವರಿಗೆ ನಾವು ಇದು ಮೆಡಿಕಲ್ ಸುಳ್ಳು ಅಂತ ಹೇಳಿಕ್ ಬರಲ್ಲ, ಔಷಧ ಸುಳ್ಳು ಅಂತ ಹೇಳಿಕ್ ಬರಲ್ಲ. ಯಾಕಂದ್ರೆ ಅವ್ರು ಓದ್ಯಾರ. ನಾವು ಓದ್ಲಾರ್ದೇನೆ ಸುಳ್ಳು ಅಂತ ಹೇಳಿದ್ವಿ ಅಂದ್ರೆ ಅದು ವ್ಯವಸ್ಥೆ ಕೆಟ್ಟು ಹೋಗ್ತದ. ಹೀಗಾಗಿ ಆ ವಾಸ್ತು ವಿನ್ಯಾಸ ಬಹಳ ಸುಂದರವಾಗಿ, ಇದಕ್ಕೆ ಒಳ್ಳೆ ರೀತಿಯಿಂದಾಗಿ ಆಗ್ನೇಯ ದಿಕ್ಕಿಂದ ಪ್ರವೇಶ ಇದೆ, ಈಶಾನ್ಯ ದಿಕ್ಕಿನಿಂದ ಒಂದು ಪ್ರವೇಶ ಮಾಡ್ರಿ, ಪಶ್ಚಿಮ ದಿಕ್ಕಿನಿಂದ ಪಶ್ಚಿಮ ವಾಯುವ್ಯಕ್ಕೆ ಈಗೇನದ ದಾರಿ ಮಾಡಿದ್ರಲ್ಲ, ಪಶ್ಚಿಮ ವಾಯುವ್ಯಕ್ಕೆ ಕುಂತಿದೆ. ವೀರಭದ್ರ ಸ್ವಾಮಿ ತಂತಾನೆ ಎಲ್ಲವನ್ನು ಸರಿಯಾಗಿ ಮಾಡಿಸ್ಕೊಳ್ಳತಾನ. ಬಹಳ ಶಕ್ತಿ ಸಮರ್ಥನ. ಹ್ಯಾಂಗ ಮಾಡಿಸ್ಕೊಳ್ಬೇಕು ಹಂಗ ನಿಶ್ಚಿತವಾಗಿ ಮಾಡಿಸ್ಕೊಳ್ತಾನೆ. ಅದಕ್ಕೊಂದು ಒಳ್ಳೆ ರೀತಿಯಿಂದಾಗಿ ಯಾತ್ರೆ ನಿವಾಸದೊಂದಿಗೆ ಇನ್ನೊಂದು ವ್ಯವಸ್ಥೆ ಏನಂತಂದ್ರೆ, ತಹಶೀಲ್ದಾರ್ ಎಲ್ಲ ಬಂದಿದ್ರೆ ಬಹಳ ಖುಷಿ ಆಯಿತು. ಒಂದು ವೇದ ಪಾಠ ಶಾಲೆಯನ್ನ ಮಾಡಿ, ಇಲ್ಲಿ ಏನು ವೇದ ಪಾಠ ಶಾಲೆ ಮಾಡ್ರಿ. ಜೊತೆಯಲ್ಲಿ ಯಾಕೆ ವೇದ ಪಾಠ ಶಾಲೆ ಮಾಡಬೇಕು ಅಂತಂದ್ರೆ, ಕನಿಷ್ಠ ಒಂದು 50 ಮಕ್ಕಳಿಲ್ಲಿ ಅಥವಾ ಒಂದು 100 ಮಕ್ಕಳು ನಮ್ಮ ಈ ಶಾಲೆಯ ಶಿಕ್ಷಣ ಜೊತೆ ವೇದ ಪಾಠವನ್ನು ಕಲಿತಿದ್ರೆ ನಮ್ಮ ದೈವತಕ್ಕೆ, ನಮ್ಮ ವೀರಭದ್ರ ಸ್ವಾಮಿಯ ಸಾನ್ನಿಧ್ಯಕ್ಕೆ ಕಳೆ ಬರುತ್ತೆ. ನಿತ್ಯ ಪೂಜೆ ಎಲ್ಲ ಆಗ್ತದ. ಮಂತ್ರದಲ್ಲಿ ಬಹಳ ದೊಡ್ಡ ಶಕ್ತಿ ಇದೆ. ಇದು ಹೇಳ್ತಕ್ಕಂಥದ್ದಲ್ಲ. ಜಗತ್ಯ ಪ್ರತಿಯೊಂದು ವ್ಯವಸ್ಥೆಯಲ್ಲೂ ಕೂಡ ನಾನು ಮಂತ್ರಿಗೆ ಒಪ್ಪಲ್ಲ, ನನ್ನ ದೇವರಿಗೆ ಒಪ್ಪಲ್ಲ, ನನ್ನ ವ್ಯವಸ್ಥೆ ಒಪ್ಪಲ್ಲ ಅಂತನೋನು ಕೂಡ ಓಂ ಒಪ್ತಾನೆ. ಇಸ್ಲಾಂ ಇದ್ರು ಕೂಡ ಓಮ ಅಂತಂತಾನೆ, ಕ್ರಿಸ್ತನಿದ್ರು ಕೂಡ ಆಮ್ ಅಂತಾನೆ, ನಮ್ಮ ಹಿಂದೂಗಳು ಓಂ ಅಂತ ಹೇಳ್ತಾರೆ. ಇವೆಲ್ಲವೂ ಕೂಡ ಇದೆ. ಇದು ಓಮಿನಿ ಪ್ರೆಸೆಂಟ್ ಅನ್ನತಕ್ಕಂಥದ್ದು ಒಂದೇ ಒಂದು ಶಬ್ದದಲ್ಲಿ ಸರ್ವ ವ್ಯಾಪಕವಾದಂತಹ ಆ ಶಕ್ತಿ ಎಲ್ಲದಲ್ಲಿದೆ. ಆ ಶಕ್ತಿಯ ಮೂಲ ಸ್ಥಾನವೇ ಯಾವುದಂದ್ರೆ ವೇದ. ಆ ವೇದದ ಅಧ್ಯಯನ ಕೇಂದ್ರವನ್ನ ಇಲ್ಲೊಂದು ನಾವು ಮಾಡಿದ್ರೆ ರುದ್ರ ಪೂಜಾ ಪಾಠ ಎಲ್ಲವನ್ನು ಕಲಿಯೋದ್ರ ಜೊತೆಗೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಶಿಕ್ಷಣವನ್ನು ಮುಂದಿನ ಮಕ್ಕಳಿಗೆ ನಾವು ಕೊಟ್ಟಿವಿ ಅಂತಂದ್ರೆ ಬಹಳ ದೊಡ್ಡ ವ್ಯವಸ್ಥೆಯನ್ನು ಸೃಷ್ಟಿ ಆಗ್ತದ.
ಅಂತಹ ಒಂದು ಸುಂದರವಾಗಿರ್ತಕ್ಕಂತಹ ಒಂದು ಕೇಂದ್ರ ಇದಾಗಲಿ. ಜೊತೆಯಲ್ಲಿ ಬರುವ ಭಕ್ತರಿಗೆ ಒಂದು ಇಲ್ಲೆಲ್ಲ ಒಂದು ಪರಿಹಾರದ ಒಂದು ವ್ಯವಸ್ಥೆಗಳು ಕೂಡ ಇರಬೇಕು. ಹೇಗೆ ಈಗೆಲ್ಲ ನಮ್ಮ ಇದರಲ್ಲಿ ಧರ್ಮಸ್ಥಳದಲ್ಲಿ ಮಂಜುನಾಥ ಸ್ವಾಮಿ ವೈಭವ ಹೇಗಿದೆಯಲ್ಲ, ಅದೇ ರೀತಿ ಅದಕ್ಕಿಂತಲೂ ಮೀರಿದ ಭಕ್ತರು ನಮ್ಮವರಿದ್ದಾರೆ. ಸಮಸ್ತ ಕಷ್ಟಗಳನ್ನು ದೂರ ಆಗ್ತದೆ. ಏನಾಗ್ತದ ಅಂತಂದ್ರೆ ಭಸ್ಮವನ್ನು ತೆಗೆದುಕೊಂಡು ಹೋಗಬೇಕು. ವೀರಭದ್ರ ಸ್ವಾಮಿಯ ಅಗ್ನಿಕುಂಡದ ಭಸ್ಮವನ್ನು ತೆಗೆದುಕೊಂಡು ಹೋಗಬೇಕು. ಬಿಲ್ವಪತ್ರೆ ತೆಗೆದುಕೊಂಡು ಹೋಗಬೇಕು. ಬಿಲ್ವಪತ್ರೆಗೆ ಸಿಗಲ್ಲ, ಮತ್ತೆ ಬಿಲ್ವಪತ್ರೆಯಿಂದ ಮತ್ತೆ ನೀವು ಗುಡೆಗೆ ಹೋಗೋ ಪೈಕಿ. ಹೀಗಾಗಿ ಆ ಭಸ್ಮದೊಳಗೆ ಎಲ್ಲವೂ ಕೂಡ ಇದೆ. ಯಾಕದನ್ನ ಅಂತಂದ್ರೆ ದಕ್ಷಿಣ ಯಜ್ಞ ಕಾರ್ಯಕ್ರಮಕ್ಕೆ ಹೋಗ್ತಕ್ಕಂತಹ ಸಂದರ್ಭದಲ್ಲಿ ಸತಿಯಾಗಿದ್ದಳು ಪಾರ್ವತಿ. ಅವಳು ಹೇಳ್ತಾಳೆ, ನನ್ನ ಬಂಗಾರ ಕೊಡು, ವೈಭವ ಕೊಡು, ವಸ್ತು ಕೊಡು ಅಂತಂದಾಗ ಶಿವನ ಹೇಳ್ತಾನೆ ಅಂತಂದ್ರೆ ಏನು ನಿನಗೇನು ಕೊಡೋದಿರ್ತದ, ಬಾ ಅಂತ ಕರೆದು ಒಂದು ಪತ್ರಿ ಎಲೆ ಮೇಲ್ಗಡೆ ಇಷ್ಟು ಭಸ್ಮ ಕೊಡ್ತಾನೆ. ಭಸ್ಮವನ್ನು ಕೊಟ್ಟಿದ ನಂತರ ಅವಳು ಹೋಗ್ತಾಳೆ. ಹೋಗಿ ನಾರದ ಹೇಳ್ತಾಳೆ, ಎಂತ ನಿಮ್ಮ ಅಪ್ಪ ಹುಚ್ಚ, ಅವೊಬ್ಬ ಬೂದಿ ಪಡ್ಕೊಂಡು ಕುಂತಾನ, ಸ್ಮಶಾನದಾಗ ಇರ್ತಾನ, ನಮಗನು ಕೂಡ ಹಂಗೆ ಇರುವಂತಾನ. ಯಾವುದೇ ಒಂದು ಹೆಣ್ಣು ತವರು ಮನೆಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ನಾನು ಬಡವನ ಹೆಂಡತಿ ಅಂತ ಹೇಳ್ಕೊಳ್ಬಾರ್ದು, ನಾನು ಶ್ರೀಮಂತನ ಹೆಂಡತಿ ಅಂತ ಹೇಳ್ಕೊಳ್ಬೇಕೆ ಅಂತ ಒಂದು ಮನುಷ್ಯನಲ್ಲಿ ಇರ್ತದೆ. ಆದ್ರೆ ಈಗ ಅಲ್ಲಿ ಪರಿಸ್ಥಿತಿ ಈ ರೀತಿ ಇದೆ. ಅವಾಗ ನಾರದನ ಹತ್ತಿರ ಹೋಗಿ, ನಿಮ್ಮಪ್ಪನ ಹಾಲತ್ತಿದು ಇದೆ ನೋಡು, ಇದು ತಗೊಂಡು ಹೆಂಗೆ ಹೋಗ್ಬೇಕು ನಾನು ಅಂತ ಕೇಳಿದಾಗ, ದಕ್ಷನ ಮನೆಗೆ ಹೆಂಗೆ ಹೋಗ್ಬೇಕು, ದಕ್ಷ ಪ್ರಜಾಪತಿ ಮನೆ ಅಂತಂದ್ರೆ ಅದು ತವರು ಮನೆ. ಅವಾಗ ನಾರದ ಮಹರ್ಷಿಗಳು ಹೇಳ್ತಾರೆ, ಅವ ನೀನು ಭಸ್ಮತ ಆ ಪತ್ರಿ ಎಲಿತ ಕುಬೇರಕ್ಕೆ ಕೊಡೋಣ, ಕುಬೇರನ ಬಳಿ ಬಂಗಾರ ತಗೊಳ್ಳೋಣ ಅಂತ ಹೋದಾಗ, ಕುಬೇರನ ಬಂಗಾರದ ತೂಕ ತಕಡಿಯಲ್ಲಿ ಹಾಕಿದ್ರೆ, ಕುಬೇರನ ಸರ್ವ ಸಂಪತ್ತು ಕೂಡ ತಕಡಿಯಲ್ಲಿ ಹಾಕಿದ್ರೆ ಆ ತಕಡಿನೇ ಹೇಳಲಿಲ್ಲ ಮ್ಯಾಲ. ಪತ್ರಿ ಭಸ್ಮ ಅಲ್ಲೇ ಕೆಳಗೆ ಉಳಿತು. ಬಂಗಾರ ಹಾಕಿದ್ರು, ಇಂದ್ರನ ಸಮಸ್ತ ಸಂಪತ್ತು ತಂದು ಹಾಕಿದ್ರು ಕೂಡ ಎದ್ದಿಲ್ಲ. ಹೀಗಾಗಿ ಕೊನೆಗೆ ಆ ಭಸ್ಮದ ಶಕ್ತಿ ಏನು, ಭಸ್ಮ ಎಷ್ಟು ಶ್ರೀಮಂತಿದೆ ಅಂತ ಪಾರ್ವತಿಗೆ ಅರಿವಾಗ್ತದ. ಅವಾಗ ನಿಜವಾಗ್ಲೂ ಕೂಡ ಶಿವಭಕ್ತನಾದವನ ಹಣೆ ಮೇಲೆ ಏನು ಭಸ್ಮಿದೆಯಲ್ಲ, ಶಿವಭಕ್ತನಾದವನ ಕೈಯಲ್ಲಿ ಬಿಲ್ಲೋ ಪತ್ರೆ ಇದೆಯಲ್ಲ, ಇದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಅಂತ ವೀರಭದ್ರ ಸ್ವಾಮಿಯ ಸಾನ್ನಿಧ್ಯಕ್ಕೆ ಬಂದು ದರ್ಶನ ಮಾಡಿಕೊಂಡು ಹೋಗ್ತಕ್ಕಂತಹ ಸಂದರ್ಭದಲ್ಲಿ ಆ ಅಗ್ನಿಯ ಭಸ್ಮವನ್ನು ತೆಗೆದುಕೊಂಡು ಧಾರಣೆ ಮಾಡ್ಕೊಂಡು ಹೋಗ್ತಕ್ಕಂಥ ಸುಂದರ ಸಂಸ್ಕೃತಿ ಇದಕ್ಕೆ ಹಚ್ಕೊಂಡಿದ್ರೆ ಭೂತ ಪ್ರೇತ ಪಿಶಾಚಿ ರಾಕ್ಷಸ ಮಾಡಿದ್ರು ಬಿಟ್ಟಿದ್ರು ಅಂತ ಇವೆಲ್ಲ ನಿಮ್ ತಲೆಯೊಳಗೆ ಅವೆಲ್ಲವೂ ಕೂಡ ದೂರ ಆಗ್ತು ಅಂತಕ್ಕಂಥದ್ದನ್ನ ಹೇಳಿ, ಆ ವೀರಭದ್ರ ಸ್ವಾಮಿ ಆಶೀರ್ವಾದ ಸದೈವ ನಿಮ್ಮೆಲ್ಲರ ತಲೆ ಮೇಲೆ ಇರ್ಲಿ ಅಂತಕ್ಕಂಥದ್ದನ್ನ ಹೇಳೋದ್ರೊಂದಿಗೆ ಎಲ್ಲರೂ ಕೈ ಜೋಡಿಸ್ರಿ. ಓಂ ನಮ. ಭವ್ಯವಾಗಿರ್ತಕ್ಕಂಥ ಈ ಜಾತ್ರಾ ಮಹೋತ್ಸವದಲ್ಲಿ ಅನೇಕ ಜನ ಶಿವಾಚಾರ್ಯ ಮಹಾಸ್ವಾಮಿಗಳು ಆಶೀರ್ವಚನವನ್ನು ನೀಡಿದ್ದಾರೆ. ತಮಗೆಲ್ಲರಿಗೂ ಆ ಸದ್ಗುರುನಾಥ ವೀರಭದ್ರೇಶ್ವರ ಸದಾವಕಾಲ ಆಶೀರ್ವಾದವನ್ನು ನೀಡಲಿ ಅನ್ನುವಂಥ ಮಾತನ್ನ ಈ ಶುಭ ಸಂದರ್ಭದಲ್ಲಿ ತಿಳಿಸಿ, ಪ್ರತಿ ವರ್ಷವೂ ಕೂಡ ಈ ವೀರಭದ್ರೇಶ್ವರನ ಟ್ರಸ್ಟ್ನ ಅಧ್ಯಕ್ಷರು ಎಲ್ಲ ಕಮಿಟಿಯವರು ಕೂಡಿಕೊಂಡು ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಕ್ಕಂಥದ್ದು. ಅದರ ಜೊತೆಗೆ ಪ್ರತಿ ವರ್ಷವೂ ಕೂಡ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಬರ್ತಾ ಇದ್ದೀವಿ. ಕಾರ್ಯಕ್ರಮ ಅಂತಂದ್ರೆ ಈ ಸದ್ಗುರು ವೀರಭದ್ರೇಶ್ವರ ಸನ್ನಿಧಾನದಲ್ಲಿ ಬಂದು ನಾವು ದರ್ಶನ ಮಾಡಿಕೊಂಡು ಹೋಗ್ತಾ ಇದ್ವಿ. ಅವಾಗ ನಮ್ಮ ರಾಜ್ಕುಮಾರ್ ಅವರೆಲ್ಲ ಬಂದು ಭೇಟಿ ಆಗ್ತಿದ್ರು, ಅಪ್ಪರೇ ಕಾರ್ಯಕ್ರಮಕ್ಕೆ ಬರ್ರಿ ಅಂತ ಹೇಳಿ ಮತ್ತೆ ಬರ್ತೀನಿ ಅಂತ ಹೇಳ್ತಿದ್ದೆ. ಇದೇ ರೀತಿ ನಡೆದೊಳಗ ಅಪ್ಪರೇ ಪ್ರತಿ ವರ್ಷ ಬರ್ತೀರಿ ಕಾರ್ಯಕ್ರಮಕ್ಕೂ ನಮ್ಮ ಹೆಸರು ಹಾಕ್ತಿವಿ, ತಾವು ಬರಬೇಕು ಅಂತ ಹೇಳಿದ್ರು. ನಾನು ಸಣ್ಣವಿದ್ದಾಗ ಅವಾಗ ನಾನು ಹೇಳಿದೆ, ನಾನು ಪ್ರತಿ ವರ್ಷ ವೀರಭದ್ರೇಶ್ವರನ ಸನ್ನಿಧಾನದಲ್ಲಿ ಬಂದು ದರ್ಶನವನ್ನು ಯಾಕೆ ಪಡಿತೀನಿ ಅಂತಂದ್ರೆ, ಆ ವೀರಭದ್ರೇಶ್ವರ ಅಗ್ಗಿಯ ತುಳಿಯೋ ದಿವಸ ಬೆಳಗ್ಗೆ 8:30 ನಾನು ಹುಟ್ಟಿದ್ದೀನಿ. ಅದರ ಸಲುವಾಗಿ ಆ ವೀರಭದ್ರೇಶ್ವರ ದರ್ಶನವನ್ನ ನಾನು ಮಾಡ್ಲಕ್ಕೆ ಬರ್ತೀನಿ ಅನ್ನುವಂಥ ಮಾತನ್ನು ಹೇಳಿದೆ. ಆ ವೀರಭದ್ರೇಶ್ವರನ ಆಶೀರ್ವಾದ ಪರಮ ಪೂಜ್ಯ ಶಾಂತಿವೀರ ಶಿವಾಚಾರ್ಯರು ಒಂದು ಮಾತು ಹೇಳಿದ್ರಂತ, ನಾನು ಜನ್ಮ ತಾಳಿದ ದಿವಸ ಚಾಂಗ್ಲೇರಿ ವೀರಭದ್ರೇಶ್ವರನ ಅವತಾರವಾಗಿ ಹುಟ್ಟಿದಾರ, ಅವನಿಗೆ ನಮ್ಮ ಮುಂದೆ ಸ್ವಂತ ಸಂಸ್ಥಾನ ಮಟ್ಟಕ್ಕೆ ಪೀಠಾಧಿಪತಿ ಮಾಡ್ತೀವಿ ಅನ್ನುವಂಥ ಮಾತನ್ನ ನಾವು ಹುಟ್ಟಿದ ದಿವಸ ಹೇಳಿದ್ರಂತ. ಅಂತಹ ಒಂದು ನಮ್ಮ ಜನ್ಮವನ್ನ ತಾಳಿದ ದಿವಸ ಈ ಸದ್ಗುರು ವೀರಭದ್ರೇಶ್ವರನ
ಜಾತ್ರೆಯ ದಿವಸ ರಥೋತ್ಸವ ಮತ್ತು ಅಗ್ಗಿಯ ದಿವಸ ಅನ್ನುವಂಥ ಮಾತನ್ನ ಈ ಶುಭ ಸಂದರ್ಭದಲ್ಲಿ ತಿಳಿಸಿ ಆ ದೇವರ ಆಶೀರ್ವಾದ ನಮಗೂ ನಿಮಗೂ ಸದಾಕಾಲ ಇರಲಿ ಅನ್ನುವಂಥ ಮಾತನ್ನ ಈ ಶುಭ ಸಂದರ್ಭದಲ್ಲಿ ತಿಳಿಸಿ ನನ್ನ ಎರಡು ಮಾತುಗಳ ಬಗ್ಗೆ ತಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಿದ್ರು. ಗುರುಗಳ ವಾಣಿ ಯಾವ ರೀತಿ ಇದೆ ಅಂತ ಅಂದ್ರೆ, ಮನುಷ್ಯನ ಜೀವನದ ನಂತರ ಬರುವ ಸಂಗತಿಗಳು: ಒಂದನೇದು ಪುಣ್ಯ, ಎರಡನೇದು ಪಾಪ, ಮೂರನೇದು ಗುರು ಮಂತ್ರ. ಪುಣ್ಯದ ಕೆಲಸ ಮಾಡಿದರೆ ಮನುಷ್ಯನು ಸ್ವರ್ಗಕ್ಕೆ ಹೋಗುತ್ತಾನೆ, ಪಾಪದ ಕೆಲಸ ಮಾಡಿದರೆ ಮನುಷ್ಯನು ನರಕಕ್ಕೆ ಹೋಗುತ್ತಾನೆ. ಗುರು ಮಂತ್ರ ಪೂಜ್ಯರು ಆಡಿರುವಂತಹ ವಾಕ್ಯ ಶಬ್ದ ನಿಮ್ಮ ಜೀವನದ ಅಳವಡಿಸಿಕೊಂಡೇ ಆದಿದ್ರೆ ಆ ಶಬ್ದ ಎಲ್ಲಿ ಕರ್ಕೊಂಡು ಹೋಯ್ತಂದ್ರ ಸಾಕ್ಷಾತ್ ವೀರಭದ್ರ ಮಹಾಸ್ವಾಮಿಯ ದರ್ಶನ ಮಾಡಿಸ್ತಂತ. ಅಂತ ಪೂಜ್ಯರ ವಾಣಿ ತಾವೆಲ್ಲ ಕೇಳಿರಿ. ಇಲ್ಲೆಲ್ಲರಿಗೂ ಒಂದು ಸಂದೇಶ ಕೊಡ್ಲಕ್ಕೆ ಇಷ್ಟಪಡ್ತೀನಿ. ತಮ್ಮೆಲ್ಲರ ಬಾಳ ಬಂಗಾರ ಆಗ್ಬೇಕಿತ್ತು, ತಮ್ಮೆಲ್ಲರ ಬಾಳ ಉಜ್ವಲವಾಗ್ಬೇಕಿತ್ತಂದ್ರೆ ಒಂದು ಕೆಲಸ ಮಾಡಿರುತ್ತೆ. ಏನಂತಂದ್ರ ಬೆಳಗ್ಗೆ ಎದ್ದು ಸಾಯಂಕಾಲ ತನಕ ಒಂದು 5 ದಿವಸ ರೂಢಿ ಹಾಕೊಡ್ರಿ. ಏನಂತಂದ್ರ ಮತ್ತೊಬ್ಬರು ತಪ್ಪುಗಳು ಎಣ್ಸದ್ ಬಿಡ್ರಿ, ಸಮಾಜ ಧರ್ಮ ಉದ್ಧಾರ ಆಯ್ತದ. ಯಾಕೆ ಈ ಮಾತು ಹೇಳ್ತೀವಿ ಅಂತಂದ್ರ, ಒಂದು ಸುಂದರವಾದಂತ ಬದುಕು ಕಟ್ಕೋಬೇಕಿತ್ತಂತಂದ್ರ ನಾವೆಲ್ಲವನ್ನೂ ಬಿಡ್ಲತ್ತೀವಿ. ಏನ್ ಎಣ್ಸಕತ್ತೀವಿ ಅಂದ್ರ, ಯಾರಾದ್ರೂ ಮನೆ ಶಾಂತಿ ಕರೆದ್ರು ಕೂಡ ಅಲ್ಲಿ ಹೋಗ್ತೀವಿ, ನಾವು ಏನ್ ನೋಡ್ಬೇಕು ಅದನ್ನ ನೋಡಂಗಿಲ್ಲ. ಅದು ಹಿಂಗ್ ಮಾಡ್ಯಾನ, ಇದು ಹಿಂಗ್ ಮಾಡ್ಯಾನ. ಜಾತ್ರೆ ಬಂದೀವಿ, ಎದಕ್ ಬಂದೀವಿ ಅಂತಂದ್ರ ನಮ್ಮಲ್ಲಿರುವಂತ ಎಲ್ಲ ಕಲ್ಮಶಗಳು ವೀರಭದ್ರ ಮಹಾಸ್ವಾಮಿಗೆ ಒಪ್ಪಿಸ್ಬಿಟ್ಟು ನಾವು ಶುದ್ಧ ಆಗಿ ಹೋಗ್ಲಿಕ್ಕೆ ಬಂದೀವಿ. ಹೌದಲ್ಲ? ಸುಂದರ ಬಾಳ ಬದುಕು ಕಟ್ಕೋಬೇಕಿತ್ತಂದ್ರ ತಾವೆಲ್ಲರೂ ಕೂಡ ಒಂದಾಗಿ ಚೆನ್ನಾಗಿ ಇರ್ರಿ ಎಂಬ ಮಾತನ್ನ ಹೇಳೋದ್ರ ಮೂಲಕ ಇಲ್ಲಿ ತಾಯಿಯಂದರು ಕೂತಾರ. ನಾನು ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಶೈಲೇಂದ್ರವರೇ, ಮೊನ್ನೆ ಹಿರೇಮಠ ಸಂಸ್ಥಾನಕ್ಕೆ ಅಮಾವಾಸ್ಯೆ ದಿವಸ ಒಬ್ಬ ಹೆಣ್ಮಗಳು ಬಂದಿದ್ದಳು. ಬಂದಾಗ ಆ ಹೆಣ್ಮಗಳು ಅಲತ್ತಿದ್ರು, ಅಪ್ಪ ನಮ್ಮ ಮನೆಗೆ ನೋವಿದೆ, ನಮ್ಮ ಮನೆಗೆ ಹಿಂಗಿದೆ, ನನ್ನ ಮಗನ ಮದುವೆ ಆಯ್ತಿಲ್ಲ, ನಮ್ಮ ಮಕ್ಳಿಗೆ ಸಂತಾನ ಇಲ್ಲ, ಹಾಂಗಿಲ್ಲ ಹಿಂಗಿಲ್ಲ ಅಂತ ನಿಮ್ಮ ಪಾದ ನಮ್ಮ ಮನೆಗೆ ಹಾಕಿರ ಅಪ್ಪಾಜಿ ಅಂದಳು. ಅವಾಗ ನಾ ಹೆಣ್ಮಗಳಿಗೆ ಒಂದು ಮಾತು ಹೇಳಿದ್ವಿ. ಎಲ್ಲರಿಗೂ ನಮಸ್ಕಾರ. ನಾನು ಕಾರ್ಯನಿರ್ವಹಣಾಧಿಕಾರಿಗಳು ಶ್ರೀ ಕ್ಷೇತ್ರ ವೀರಭದ್ರೇಶ್ವರ ದೇವಸ್ಥಾನ ಚಾಂಗ್ಲೇರ್ ಗ್ರಾಮದಿಂದ ಮಾತಾಡೋದು. ಸತತ 2 ದಿವಸದಿಂದ ನಿನ್ನೆ ಮತ್ತು ಇವತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಶಿವಾನಗೋಷ್ಠಿ, ನಿನ್ನೆ ಶಿವಾನಗೋಷ್ಠಿ ಕಾರ್ಯಕ್ರಮ ಆಗಿದೆ ಮತ್ತು ಪಶು ಪ್ರದರ್ಶನಗಳು ನಿನ್ನೆ ಆಗಿದೆ. ಇವತ್ತು ತೇರಿದೆ, ಪಲ್ಲಕ್ಕಿ, ದೇವರ ಪಲ್ಲಕ್ಕಿ ಅಲ್ಲಿ ತೇರಿಗೆ ಹೋಗಿ ತೇರಿಂದ ಅಲ್ಲಿ ಬಸವಣ್ಣ ಗುಡಿಯವರಿಗೆ ಹೋಗುತ್ತೆ. ನಿನ್ನೆಯಿಂದ ಸಾಕಷ್ಟು ಭಕ್ತಾದಿಗಳು ಬಂದು ತಮ್ಮ ಅಳಿಲು ಸೇವೆಯನ್ನು ಸಲ್ಲಿಸಿ ದೇವರ ಹತ್ರ ದೇವರ ಕೃಪಾ ಪಾತ್ರರಾಗಿದ್ದು ಸುಮಾರು 5 ಲಕ್ಷವರೆಗೂ ಜನ ಬಂದಿದ್ದಾರೆ ನಿನ್ನೆ ಇವತ್ತೆಲ್ಲ ಸೇರಿ. ಸುಮಾರು ಎಲ್ಲ ಶೌಚಾಲಯ ಬಗ್ಗೆ ಆಗಲಿ, ಕುಡಿಯೋ ನೀರಿನ ಬಗ್ಗೆ ಆಗಲಿ, ಸ್ವಚ್ಛತೆ ಬಗ್ಗೆ ಬಂದಂಥ ಭಕ್ತರು ಉಳ್ಕೊಳ್ಳಿಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ. ದಾಸೋಗ ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ. ದಾಸೋಗ ಮಾಡ್ತಾಯಿದ್ವಿ ದೇವಸ್ಥಾನದಿಂದ. ಕೆಲವೊಂದು ಭಕ್ತರು ಮಾಡ್ತಾಯಿದ್ದಾರೆ ದಾಸೋಗ. ಸುಮಾರು 5 ಲಕ್ಷ ಜನವರೆಗೆ ಬಂದಿದ್ದಾರೆ. ಎಲ್ಲ ಭಕ್ತರಿಗೆ ದೇವರು ಅನುಕೂಲ ಮಾಡಿಕೊಡಲಿ ಅಂತ ಈ ರೀತಿ ಪ್ರಾರ್ಥಿಸುತ್ತೇನೆ. 15 ತಾರೀಕು ಏನೇನು ಇರುತ್ತೆ ಸರ್ ಸ್ಪೆಷಲ್? 15 ತಾರೀಕಿಗೆ ಪಲ್ಲಕ್ಕಿ ಇರ್ತದೆ. 15 ತಾರೀಕು ನಾಳೆ ಇದು ಮಹಿಳಾ ಮತ್ತು ಪುರುಷರ ಕುಸ್ತಿ ಇದೆ. ನಾಳೆ ಮಧ್ಯಾಹ್ನ ಪಲ್ಲಕ್ಕಿ ಸಮಾಪ್ತಿ ಪಲ್ಲಕ್ಕಿ 15 ತಾರೀಕು. ಪಲ್ಲಕ್ಕಿ ಮಾರ್ಗ ಸರ್ ಎಲ್ಲಿಂದ? ದೇವಸ್ಥಾನದಿಂದ ಹಿಂಗೆ ಊರಕ್ಕೆ ಹೋಗಿ ಗೌಡ್ರ ಮನೆಗೆ ಹೋಗೋದು. ಗೌಡ್ರ ಮನೆಗೆ ಪ್ರತಿ ವರ್ಷ ಜಾತ್ರಾ ಮಹೋತ್ಸವ ಆಚರಣೆ ಮಾಡಿದ್ವಿ. ಈ ವರ್ಷದಲ್ಲಿ ಈ ಸಲ ಅಪ್ಗ್ರೇಡೇಷನ್ ಏನಾಗಿದೆ? ಅಪ್ಲಿಕೇಶನ್ ಅಂದರೆ ಸ್ವಚ್ಛತೆ ಬಗ್ಗೆ ಹೆಚ್ಚಿಗೆ ಇದು ಮಾಡ್ಕೊಂಡಿದ್ವಿ, ಜನರಲ್ಲಿ ಅರಿವು ಮೂಡಿಸ್ತಾ ಇದ್ವಿ. ಈಗ ಯಾತ್ರಾ ನಿವಾಸ ಒಂದು ಮತ್ತು ಇಲ್ಲಿ ಗೌರ್ಮೆಂಟ್ ಅಲ್ಲೊಂದು KKR ಆಗ್ತಾಯಿದೆ, ಅದನ್ನು ಸ್ವಲ್ಪ ಕೆಲಸ ಕಡಿಮೆ ಇದೆ, ಅದನ್ನು ಡೆವಲಪ್ಮೆಂಟ್ ಮಾಡ್ತಾಯಿದ್ವಿ. ಇವಾಗ ಜಾಸ್ತಿ ಸ್ವಚ್ಛತೆ ಬಗ್ಗೆ ಇದು ಮಾಡಿದ್ವಿ. ಮತ್ತು ಅಂಗಡಿಗಳೆಲ್ಲ ವ್ಯವಸ್ಥಿತ ಹಾಕಿದ್ವಿ. ಬಂದಂಥ ಭಕ್ತರಿಗೆ ಏನು ಅನುಕೂಲ ಆಗಬಾರ್ದು ಅಂತೇಳಿ ಸಾನಕುಂಡದಲ್ಲಿ ಅರೇಂಜ್ಮೆಂಟ್ ಮಾಡಿದ್ವಿ. ಈ ರೀತಿ ಎಲ್ಲ ಭಕ್ತರಿಗೆ ಏನೇನು ಅನುಕೂಲ ಮೂಲಭೂತ ಸೌಕರ್ಯ ಕೊಡಬೇಕು ವ್ಯವಸ್ಥೆ ಮಾಡ್ತೀವಿ. ಅನಂತರಾವ್ ಕುಲಕರ್ಣಿ ಅಂತ. ಧನ್ಯವಾದ.